ರೇಷನ್ ಪ್ರಿಂಟ್ಗೆ ಸ್ವಾಗತ. ನಮ್ಮ ವೆಬ್ಸೈಟ್ www.rationprint.in ಓಪನ್ ಮಾಡಿ. ವೆಬ್ಸೈಟ್ ಆದ ಮೇಲೆ ಲಾಗಿನ್ ಪೇಜ್ ಓಪನ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದ ಬಳಿಕ ನಿಮಗೆ ಎಕ್ಸ್ಟೆನ್ಷನ್ ಪೇಜ್ ಕಾಣಿಸುವುದು. ಇಲ್ಲಿ ಡೌನ್ಲೋಡ್ ಕ್ರೋಮ್ ಎಕ್ಸ್ಟೆನ್ಷನ್ V3 ಬಟನ್ ಕ್ಲಿಕ್ ಮಾಡಿ ಎಕ್ಸ್ಟೆನ್ಷನ್ ಡೌನ್ಲೋಡ್ ಮಾಡ್ಕೊಳ್ಳಿ. .zip ಫೈಲ್ ಡೌನ್ಲೋಡ್ ಆಗುವುದು. ಡೌನ್ಲೋಡ್ ಆದ ಮೇಲೆ ಜಿಪ್ ಫೈಲ್ ಮುಂದೆ ನಿಮಗೆ ಫೋಲ್ಡರ್ ಐಕಾನ್ ಕಾಣಿಸುವುದು. ಅದನ್ನು ಕ್ಲಿಕ್ ಮಾಡಿ ಮಾಡಿದ್ರೆ ನಿಮ್ಗೆ ಡೌನ್ಲೋಡ್ ಫೋಲ್ಡರ್ ಓಪನ್ ಆಗುವುದು. ಅದನ್ನು ರೈಟ್ ಕ್ಲಿಕ್ ಮಾಡಿ ವಿಂಡೋ ಸೆಲೆಕ್ಟ್ ಮಾಡಿ ಎಕ್ಸ್ಟ್ರಾಕ್ಟ್ ಫೈಲ್ ಕ್ಲಿಕ್ ಮಾಡಿ. ನಿಮಗೆ ಎಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋದು ಕೇಳುವುದು. ಡಾಕ್ಯುಮೆಂಟ್ಸ್ ಫೋಲ್ಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಕ್ಲಿಕ್ ಮಾಡಿ. ಈಗ ಡಾಕ್ಯುಮೆಂಟ್ಸ್ ಫೋಲ್ಡರ್ ಓಪನ್ ಮಾಡಿ. ಇಲ್ಲಿ ನಿಮಗೆ RPEXT-3 ಎಂಬ ಫೋಟೋ ಕಾಣಿಸುವುದು. ಈಗ 3 ಡಾಟ್ಸ್ ಕ್ಲಿಕ್ ಮಾಡಿ, ಎಕ್ಸ್ಟೆನ್ಷನ್ ಕ್ಲಿಕ್ ಮಾಡಿ, ಮ್ಯಾನೇಜ್ ಎಕ್ಸ್ಟೆನ್ಷನ್ಸ್ ಕ್ಲಿಕ್ ಮಾಡಿ. ಎಕ್ಸ್ಟೆನ್ಷನ್ ಪೇಜ್ ಓಪನ್ ಆಗುವುದು. ಇಲ್ಲಿ ನಿಮಗೆ ಡೆವಲಪರ್ ಮೋಡ್ ಆಫ್ ಇದ್ದರೆ ಇದನ್ನು ಆನ್ ಮಾಡ್ಕೊಳ್ಳಿ. ಆನ್ ಆದ ಮೇಲೆ ನಿಮಗೆ ಇದು 3 ಆಪ್ಷನ್ ಕಾಣಿಸುವುದು. ಈಗ ನಿಮ್ಮ ಡಾಕ್ಯುಮೆಂಟ್ಸ್ ಫೋಲ್ಡರ್ ಓಪನ್ ಮಾಡ್ಕೊಳ್ಳಿ. RPEXT-3 ಫೋಲ್ಡರ್ ಅನ್ನ ಡ್ರ್ಯಾಗ್ ಮಾಡಿ ಎಕ್ಸ್ಟೆನ್ಷನ್ ಪೇಜ್ ಅಲ್ಲಿ ಡ್ರಾಪ್ ಮಾಡಿ. ನಿಮ್ಮ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಆಗುವುದು. ಮೇಲ್ಗಡೆ ನಿಮಗೆ ಎಕ್ಸ್ಟೆನ್ಷನ್ ಐಕಾನ್ ಕಾಣುವುದು. ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ರೇಷನ್ ಪ್ರಿಂಟ್ V3 ಕಾಣಿಸುವುದು. ಇದರ ಮುಂದೆ ಪಿನ್ ಐಕನ್ ಇರೋದು. ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಎಕ್ಸ್ಟೆನ್ಷನ್ ಹೊರಗಡೆ ಕಾಣಿಸುವುದು. ಇದು ಹಳೆ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಇದ್ದರೆ ಮಾತ್ರ. ನಿಮ್ಮ ಹಳೆ ಎಕ್ಸ್ಟೆನ್ಷನ್ ರೇಷನ್ ಪ್ರಿಂಟ್ V2 ಅಥವಾ V1 ಅಥವಾ ಯಾವುದೇ ಹಳೆ ಎಕ್ಸ್ಟೆನ್ಷನ್ ಇದ್ದರೆ ಮೊದಲು ರಿಮೂವ್ ಬಟನ್ ಕ್ಲಿಕ್ ಮಾಡಿ. ಮೇಲೆ ನಿಮಗೆ ರಿಮೂವ್ ಮಾಡಬೇಕಾ ಕೇಳುವುದು. ರಿಮೂವ್ ಕ್ಲಿಕ್ ಮಾಡಿ. ನಿಮ್ಮ ಹಳೆ ಎಕ್ಸ್ಟೆನ್ಷನ್ ಅನ್ಇನ್ಸ್ಟಾಲ್ ಆಗುವುದು. ಈಗ ಡಾಕ್ಯುಮೆಂಟ್ಸ್ ಫೋಲ್ಡರ್ ಓಪನ್ ಮಾಡ್ಕೊಳ್ಳಿ. RPEXT- ಫೋಲ್ಡರ್ ಅನ್ನ ಹೋಲ್ಡ್ ಮಾಡಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ. ಹೀಗೆ ನಿಮ್ಮ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಆಗುವುದು. ನಿಮ್ಮ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಈಗ ಎಕ್ಸ್ಟೆನ್ಷನ್ ಪೇಜ್ ಕ್ಲೋಸ್ ಮಾಡಿ ಹೊಸ ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ಎಕ್ಸ್ಟೆನ್ಷನ್ ಐಕಾನ್ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಆದ ಬಳಿಕ ನಿಮಗೆ ಈ ತರ ಕಾಣಿಸುವುದು. ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಿಮಗೆ ಆಹಾರ ವೆಬ್ಸೈಟ್ ಓಪನ್ ಮಾಡುವುದು. ಇಲ್ಲಿ OTP ಹಾಕಿ, ರೇಷನ್ ಕಾರ್ಡ್ ನಂಬರ್ ಹಾಕಿ, ಮೆಂಬರ್ ಸೆಲೆಕ್ಟ್ ಮಾಡಿ, ಸ್ಪೆಸಿಮನ್ ಕಾಪಿ ಜನರೇಟ್ ಮಾಡ್ಕೊಳ್ಳಿ.
ಸ್ಪೆಸಿಮೆನ್ ಕಾಪಿ ಜನರೇಟ್ ಆದ ಬಳಿಕ ನಿಮ್ಮ ಎಕ್ಸ್ಟೆನ್ಷನ್ ಓಪನ್ ಮಾಡಿ. ಇಲ್ಲಿ ನಿಮಗೆ ನಾರ್ಮಲ್ ಪ್ರಿಂಟ್ ಬೇಕಾದರೆ ನಾರ್ಮಲ್ ಕ್ಲಿಕ್ ಮಾಡಿ, ಜನರೇಟ್ ಬಟನ್ ಕ್ಲಿಕ್ ಮಾಡಿ. ಹೀಗೆ ನಿಮ್ಮ ನಾರ್ಮಲ್ ರೇಷನ್ ಕಾರ್ಡ್ ಜನರೇಟ್ ಆಗೋದು. ಇದನ್ನು ಸೇವ್ ಎಸ್ PDF ಮಾಡಿ ಫೈಲ್ ಅನ್ನ ಸೇವ್ ಮಾಡ್ಕೋಬಹುದು. ನಿಮಗೆ ಲಾಂಗ್ ರೇಷನ್ ಕಾರ್ಡ್ ಪ್ರಿಂಟ್, ಆಧಾರ್ ತರ ರೇಷನ್ ಕಾರ್ಡ್ ಪ್ರಿಂಟ್ ಬೇಕಾದರೆ ಲಾಂಗ್ ಕ್ಲಿಕ್ ಮಾಡಿ, ಜನರೇಟ್ ಬಟನ್ ಕ್ಲಿಕ್ ಮಾಡಿ. ಲಾಂಗ್ ರೇಷನ್ ಕಾರ್ಡ್ ಜನರೇಟ್ ಆಗೋದು. ಇದನ್ನು ಸೇವ್ ಮಾಡ್ಕೊಳ್ಳಿ. ಧನ್ಯವಾದಗಳು.